ಬರ್ರಿ ಬೆಲ್ಲ ಪಲ್ಯ ಇಲ್ಲ ತಡಿ ಪಲ್ಯ ಕೊಡು. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಓಕೆ ಕರೆಕ್ಟ್ ವರ್ಷ ವರ್ಷ ಹೆಂಗಾಗಬೇಕು ಹಂಗೆ. ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದ್ರಿ? ಆರಾಮದಿರಾ ಅಂತ ಅನ್ಕೊಳ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಇವತ್ತಿನ ವಿಡಿಯೋ ಏನಪ್ಪ ವಿಶೇಷ ಅಂದರೆ ಯುಗಾದಿ ಹಬ್ಬ ಅಲ್ಲ. ಯುಗಾದಿ ಹಬ್ಬಕ್ಕೆ ನಾನು ಏನೇನು ಪೂಜೆ ಮಾಡಿದೆ ಅದೆಲ್ಲ ಏನಂತಂದ್ರೆ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನೀವು ನೋಡೋಕ್ತಾ ಇರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ನೋಡಿ, ಯುಗಾದಿ ಹಬ್ಬ ಅಲ್ಲ, ಹಾಗಾಗಿ ನಾನು ಹಿಂದಿನ ದಿನ ರಾತ್ರಿ ನಾನು ಮೆಹಂದಿ ಹಾಕ್ಕೊತಾ ಇದ್ದೀನಿ. ನಾನು ಎಲ್ಲ ಹಬ್ಬಕ್ಕೂ ಮೆಹಂದಿ ಹಾಕ್ಕೊತೀನಿ. ನನಗೆ ಮೆಹಂದಿ ಅಂದರೆ ತುಂಬ ಇಷ್ಟ, ಹಾಗಾಗಿ ಮೆಹಂದಿ ಹಾಕ್ಕೊತೀನಿ. ನಾನು ಯಾವುದೇ ಊರಿಗೆ ಹೋದ್ರೂ ಮೆಹಂದಿ ಹಾಕ್ಕೊತೀನಿ. ನೀವು ನೋಡಿರ್ಬೋದು ಭಾಳಷ್ಟು ವಿಡಿಯೋದಲ್ಲಿ ನನ್ನ ಕೈಯಲ್ಲಿ ಮೆಹಂದಿ ಇರುತ್ತಲ್ಲ, ತುಂಬ ಚೆನ್ನಾಗಿ, ನನಗೆ ತುಂಬ ಇಷ್ಟ ಮೆಹಂದಿ ಅಂದರೆ. ಅದಕ್ಕೆ ಹೀಗಾಗಿ ಹಬ್ಬ ಅಲ್ಲ ಮೆಹಂದಿ ಹಾಕ್ಕೊತಾ ಇದ್ದೀನಿ. ನೋಡಿ ಬನ್ನಿ, ಯಾವ ಥರ ಹಾಕ್ಕೊಂಡಿದ್ದೀನಿ ನಾನು ಡಿಸೈನ್ ಅಂತ ನಿಮಗೆ ತೋರಿಸ್ತೀನಿ. ಚಲೋ ಆಯ್ತು, ಚಲೋ ಬಂದ ಜಿಯೋಮೆಟ್ರಿಕ್ ಡಿಸೈನ್ ಆಗಿತ್ತು. ಯಾವಾಗಲೂ ಅರಬಿಯನ್ನು ಡಿಸೈನ್ ಆಗ್ತಿತ್ತು, ನೋಡೋಣ ಇದು ಒಂಥರ. ಓಕೆ ಓಕೆ ಓಕೆ, ನಾಳೆ ಬೆಳಗ್ಗೆ ತೋರಿಸ್ತೀನಿ. ಬಾಯ್. ಆಯ್ತು ನೋಡಿ, ಫಿನಿಶ್ ಆಯಿತಾ? ಆಯ್ತು, ಸಾಕಿಷ್ಟೇ. ತೋರಿಸು. ಚಲೋ ಆಗೈತಿ, ನೈಸ್. ರೆಡ್ ಆದ್ಮೇಲೆ ತೋರಿಸ್ತೀನಿ. ಓಕೆ. ರಾತ್ರಿ 11 ನಡಿ. ನೋಡಿ ಫ್ರೆಂಡ್ಸ್, ನಾನು ಹಬ್ಬಕ್ಕೆ ಯಾವ ಸೀರೆ ಉಟ್ಕೊತೀನಿ, ಹೆಂಗೆ ರೆಡಿ ಆಗ್ತೀನಿ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹೂವು ಇಟ್ಟಿದ್ದೀನಿ, ಬಳೆ ಇಟ್ಟಿದ್ದೀನಿ, ಸರ ಇಟ್ಟಿದ್ದೀನಿ, ಸೀರೆ ಬ್ಲೌಸ್ ಇಟ್ಟಿದ್ದೀನಿ. ಇವಾಗ ನಾನು ರೆಡಿ ಆಗ್ತೀನಿ. ಯಾವ ಥರ ರೆಡಿ ಆಗಿದ್ದೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟಿಗೆ ನಾನು ಸೀರೆ ಉಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಸೀರೆ ರೆಡಿ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಸರ ತೊಗೊತೀನಿ, ಸರ ಹಾಕ್ಕೊತೀನಿ. ಆ ಸರ ನಾನು ಎಲ್ಲಿ ತೊಗೊಂಡಿದ್ದೀನಪ್ಪ ಅಂತಂದರೆ ಹೈದರಾಬಾದಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಸರ ಅದು. ನೋಡಿ, ತುಂಬ ಚೆನ್ನಾಗಿದೆ ಅಲ್ಲ. ಇನ್ನು ರಿಯಲ್ ನೋಡಿದರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ, ತುಂಬ ಶೈನಿಂಗ್ ಇದೆ. ಅದಾದಮೇಲೆ ಇವಾಗ ಮ್ಯಾಚಿಂಗ್ ಬಳೆ, ಗ್ರೀನ್ ಕಲರ್ ಬಳೆ ತೊಗೊಂಡು ಅದಕ್ಕೆ ಬಳೆ ಸೆಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನಾನು. ಇವಾಗ ನಿಮ್ಗೆ ತೋರಿಸ್ತೀನಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಅಂತಂದು. ಇವಾಗ ನಾನು ಬಳೆ ಹಾಕ್ಕೊತಾ ಇದ್ದೀನಿ. ಎರಡು ಕೈಯಾಗೆ ಹಾಕ್ಕೊತೀನಿ ಬಳೆ ನಾನು, ಯಾಕಂದರೆ ಪೂಜೆ ಅಲ್ಲ, ಹಬ್ಬ ಅಲ್ಲ, ಹಾಗಾಗಿ ಎರಡು ಕೈಯಲ್ಲಿ ಇರುತ್ತೆ ಬಳೆ. ಮಾಮೂಲಿ ಬೇರೆ ಟೈಮಲ್ಲಾದರೂ ಒಂದೇ ಕೈಯಲ್ಲಿ ಬಳೆ, ಇದು ಒಂದು ಕೈಯಲ್ಲಿ ವಾಚ್ ಇರುತ್ತೆ. ಆದರೆ ಇವಾಗ ಹಬ್ಬ ಪೂಜೆ ಮಾಡಬೇಕಲ್ಲ ಅಂತಂದು ಎರಡು ಕೈಯಲ್ಲಿ ಬಳೆ ಹಾಕ್ಕೊತಾ ಇದ್ದೀನಿ ನಾನು. ಬಳೆ ಹಾಕ್ಕೊಂಡೆ ನಾನು. ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಬಳೆ ಹೇಗೆ ಕಾಣ್ತಾ ಇದೆ ಅಂತಂದು. ಬಳೆ ಇದ್ರನ್ನೇ ಲಕ್ಷಣ ಅಲ್ಲ ಕೈಯಲ್ಲಿ. ನೋಡಿ, ಎರಡು ಕೈಯಲ್ಲಿ ಬಳೆ ತೋರಿಸ್ತಾ ಇದ್ದೀನಿ ನಾನು. ಅದಾದಮೇಲೆ ಇವಾಗ ನಾನು ಹೂವು ಮುಡ್ಕೊತಾ ಇದ್ದೀನಿ. ಹಬ್ಬ ಅಲ್ಲ, ಹೂವು ಇದ್ದರೆ ಚೆನ್ನಾಗ ಅಂತಂದು ಹೂವು ತೊಗೊಂಡು ಗಂಟು ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ ನಾನು. ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅಂತ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಅದಾದಮೇಲೆ ಲಿಪ್ಸ್ಟಿಕ್ ಇರಲಿಲ್ಲ ಅಂದ್ರೆ ನನ್ನ ಮುಖನೇ ಚೆನ್ನಾಗಿ ಕಾಣಲ್ಲ ಅಂತಾರೆ ಎಲ್ಲರೂ. ಹಾಗಾಗಿ ಫೈನಲ್ಗೆ ನಾನು ಲಿಪ್ಸ್ಟಿಕ್ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ನಾನು ಲಿಪ್ಸ್ಟಿಕ್ ಬೇಕು, ಲಿಪ್ಸ್ಟಿಕ್ ಇಲ್ಲಾರೆ ನಾನು ರೆಡಿನೇ ಆಗೋದಿಲ್ಲ. ಮೊದಲು ಲಿಪ್ಸ್ಟಿಕ್ ಬೇಕು ನನಗೆ. ಹಾಗಾಗಿ ನೋಡಿ ಇವಾಗ ಹೇಗೆ ಕಾಣ್ತಾ ಇದ್ದೀನಿ, ಲಿಪ್ಸ್ಟಿಕ್ ಹಚ್ಕೊಂಡ್ಮೇಲೆ ಚೆನ್ನಾಗಿ ಕಾಣ್ತಾ ಇದ್ದೀನಲ್ಲ. ನೋಡಿ ಮತ್ತೆ ಇನ್ನೊಂದ್ಸರಿ ಎಲ್ಲ ಫೈನಲ್ ತೋರಿಸ್ತಾ ಇದ್ದೀನಿ ಹೆಂಗೆ ರೆಡಿ ಆಗಿದ್ದೀನಿ ಅಂತಂದು. ಚೆನ್ನಾಗಿದ್ದೀನಾ ಅಂತ ಕೇಳ್ತಾ ಇದ್ದೀನಿ ನಾನು ನಿಮಗೆಲ್ಲ, ಕಮೆಂಟ್ ಮೂಲಕ ತಿಳಿಸಿ. ಅದಾದಮೇಲೆ ಸಿಂಧೂರ ಇಟ್ಕೋಬೇಕು. ಸಿಂಧೂರನೂ ಇಟ್ಕೊಳ್ಳಿಲ್ಲ ಅಂದರೆ ಚೆನ್ನಾಗಿ ಕಾಣಲ್ಲ. ಸೀರೆ ಉಟ್ಕೊಂಡ್ಮೇಲೆ ಸಿಂಧೂರ ಇದ್ರೇ ಲಕ್ಷಣ. ನೋಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಸಿಂಧೂರ ಇಟ್ಕೋಬೇಕಂತಂದು. ಇವಾಗ ನಾನು ಸಿಂಧೂರ ಇಟ್ಕೊತಾ ಇದ್ದೀನಿ. ಸಿಂಧೂರ ಇಟ್ಕೊಂಡ್ಮೇಲೆ ಇವಾಗ ಹೇಗೆ ಕಾಣ್ತಾ ಇದ್ದೀನಿ ಅಂತಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಹೆಂಗೆ ಸ್ಟೈಲ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಕೂದಲ ಮುಂದೆ ಬಂದರೆ ಉಫ್ ಅಂತ ಹೋಗ್ತಾ ಇದ್ದೀನಿ. ಅದಾದಮೇಲೆ ಇವಾಗ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ, ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಪೂಜೆ ಯಾವ ಥರ ರೆಡಿ ಮಾಡಿದ್ದೀನಿ ಅಂತಂದು. ಮೊದಲೇ ಬೇವೆಲ್ಲ ತುಂಬ ದೊಡ್ಡ ದೊಡ್ಡ ಪಾತ್ರೆಯಲ್ಲಿ ಮಾಡ್ತಾಯಿದ್ದೆ, ತುಂಬ ಜನ ಬರ್ತಾಯಿದ್ರು, ಮಾಡ್ತಾಯಿದ್ದೆ. ಇವಾಗ ಯಾರೂ ಇಲ್ಲ, ನಾನು ನಮ್ಮ ಮನೆಯವರೆಲ್ಲ, ಹಾಗಾಗಿ ಒಂದು ಚಿಕ್ಕ ಚೆಂಬುವಲ್ಲಿ ಆದರೆ ಸಾಕು ಅಂತಂದು ಅದರಲ್ಲಿ ಮಾಡಿದ್ದೀನಿ. ನೋಡಿ ಪೂಜೆ ಎಲ್ಲ ಹೇಗೆ ರೆಡಿ ಮಾಡಿದ್ದೀನಿ ನಾನು. ಚೆನ್ನಾಗಿ ರೆಡಿ ಮಾಡಿದ್ದೀನ? ಕಮೆಂಟ್ ಮೂಲಕ ತಿಳಿಸಿ ನೀವು ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತಂದು. ನೋಡಿ ಎಲ್ಲ ಸೈಡಿಂದ ತೆಗೆದು ಈ ಕಡೆ ದೀಪ, ಮಧ್ಯದಲ್ಲಿ ದೇವರೆಲ್ಲ ಇಟ್ಟು ಇವಾಗ ಬಾಗಿಲು ಯಾವ ಥರ ರೆಡಿ ಮಾಡಿದ್ದೀನಿ ಅಂತಂದು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಮಾವಿನ ಎಲೆ ತೋರಣ ಕಟ್ಟಿ ಆ ಕಡೆ ಈ ಕಡೆ ಬೇವಿಂದು ಎಲೆ ಕಟ್ಟಿ ಹೂವು ಎಲ್ಲ ಇಟ್ಟಿದ್ದೀನಿ. ಯಾಕಂದರೆ ಹಬ್ಬಕ್ಕೆ ಮಾವಿನ ಎಲೆ ಬಾಗಿಲಿಗೆ
ಕಟ್ಟಿದ್ರೇ ಅದು ಲಕ್ಷಣನೇ ಹಬ್ಬ ಅಂತ ಅನಿಸುತ್ತೆ. ಮೇನ್ ಬಾಗಿಲಿಗೂ ಕಟ್ಟಬೇಕು, ಅದು ನೋಡಿದರೆ ಹಬ್ಬ ಅಂತ ಲಕ್ಷಣ ಬರುತ್ತೆ. ಇವಾಗ ನೋಡಿ ಮೇನ್ ಬಾಗಿಲು ತೋರಿಸ್ತಾ ಇದ್ದೀನಿ ನಾನು. ನೋಡು, ತಳಿಲು ತೋರಣ ಕಟ್ಟಿ ಹೂವು ಹಾಕಿ ಮತ್ತು ಆ ಕಡೆ ಈ ಕಡೆ ಬೇವಿಂದು ಇದನ್ನು ಇಟ್ಟಿದ್ದೀನಿ ನೋಡಿ. ಇವಾಗ ಫುಲ್ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಲಕ್ಷಣವಾಗಿ. ಅದಾದಮೇಲೆ ಇಲ್ಲೇ ಗಣಪತಿ ನಾನು ಇಡ್ತೀನಿ ಯಾವಾಗಲೂ. ಆ ಕಡೆ ಈ ಕಡೆ ಅಡ್ಕಲ್ದ ಗಡಿಗೆ ಅಂತಾರೆ ನಮ್ಮ ಕಡೆ, ಅದು ಇಟ್ಟೆ. ಅದಾದಮೇಲೆ ಈಗ ಪೂಜೆ ಎಲ್ಲ ಆಯಿತು. ಪೂಜೆ ಆಗಿದ್ಮೇಲೆ ಇವಾಗ ನಾನು ನಿಮ್ಮ ಹೂವು ಅಕ್ಷತೆ ಹಾಕಿ ಇದು ನಮಸ್ಕಾರ ಮಾಡ್ತಾಯಿದ್ದೀನಿ ನಾನು ದೇವರಿಗೆ. ನಾವೇನೇನು ಬೇಡ್ಕೊಂಡಿವಿ, ನೀವು ನಿಮ್ಮ ಮನಸ್ಸಲ್ಲಿ ಏನು ಅಂದ್ಕೋಬೇಕಾಗುತ್ತೆ ನೀವೆಲ್ಲ ದೇವ್ರ ಹತ್ರ ಬೇಡ್ಕೊಳ್ಳಿ. ಆ ದೇವ್ರು ನಿಮಗೆಲ್ಲ ಈಡೇರಿಸ್ತಾನೆ, ನಿಮ್ಗೆ ಆಶೀರ್ವಾದ ಮಾಡ್ತಾನೆ ದೇವರು. ಎಲ್ರಿಗೂ ಆಶೀರ್ವಾದ ಮಾಡ್ತಾನೆ ದೇವರು. ನೋಡಿ, ದೇವ್ರಿಗೆ ನಮಸ್ಕಾರ ಮಾಡಿದ್ದಾಯಿತು. ಇವಾಗ ನಾನು ಮೆಹಂದಿ ತೋರಿಸಿಲ್ಲಲ್ಲ ನಾನು ನಿಮಗೆ. ಮೆಹಂದಿ ಹಚ್ಕೊಂಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಲರು. ನಾನು ಮೆಹಂದಿ ಇರ್ಲಾರೆ ಹಬ್ಬನೇ ಮಾಡಲ್ಲ, ಹಾಗಾಗಿ ಮೆಹಂದಿ ಹಚ್ಕೊಂಡೆ. ಇವಾಗ ನೋಡಿ ಹಬ್ಬಕ್ಕೆಲ್ಲ ರೆಡಿ ಮಾಡಿದ್ದೀನಿ ತಟ್ಟೆಯಲ್ಲಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ಯುಗಾದಿ. ಬರ್ರಿ, ಬೆಲ್ಲ ಪಲ್ಗ ಇಲ್ಲ ತಡಿ ಹಾಕೋ. ಹ್ಯಾಪಿ ಯುಗಾದಿ. ಓಕೆ, ಕರೆಕ್ಟ್. ವರ್ಷ ಹೆಂಗಾಗಬೇಕು ಹಂಗೆ. ಹ್ಯಾಪಿ ಯುಗಾದಿ. ಸರಿ, ಬರೀ ಹಬ್ಬ ಆಯಿತು. ಇವಾಗ ಅಡುಗೆ ಮಾಡಬೇಕು, ಹಬ್ಬದ ಅಡುಗೆಯಲ್ಲಿ ಏನೇನು ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸಿಂಪಲ್ಲಾಗಿರುತ್ತೆ ಅಡುಗೆ, ಯಾಕಂದರೆ ನಿನ್ನೆನೇ ಅಮಾವಾಸ್ಯೆಲ್ಲ ನಿನ್ನೆನೇ ಹೋಳಿಗೆ ಮಾಡಿರ್ತೀನಿ ನಾನು. ಇವತ್ತು ಸಿಂಪಲ್ ಅಡುಗೆ ಮಾಡ್ತೀನಿ ನಾನು, ಯಾಕಂದರೆ ಬೇವು ಕುಡಿದು ಹಶು ಆಗಿರೋದಿಲ್ಲಲ್ಲ ಅದಕ್ಕೆ. ಯಾಕ್ರಿ? ಹೌದು. ಸರಿ, ಅಡುಗೆ ಮಾಡೋಣ ಈಗ. ಓಕೆ, ಕೊಡ ಗ್ಲಾಸಲ್ಲಿ ಕೊಡು. ಓಕೆ, ಬಡೆ ಮಾಡಿ ಕೊಡು. ಬಡೆ ಅಂತ, ವಡೆಗೆ ಬಡೆ. ಓಕೆ. ಮತ್ತು ಯುಗಾದಿ ಹಬ್ಬಕ್ಕೆ ನಾನು ಯಾವ ಥರ ರೆಡಿಯಾಗಿದ್ದೀನಿ ಅಂತ ನಿಮಗೆ ತೋರಿಸಿದ್ದೀನಿ, ಮತ್ತೊಂದು ಸಲ ತೋರಿಸ್ತಾ ಇದ್ದೀನಿ. ಪೂಜೆ ಎಲ್ಲ ಆಯಿತು, ವಿಶ್ ಮಾಡಿದ್ದು ಆಯಿತು. ಇವಾಗ ಅಡುಗೆ ಶುರು ಮಾಡೋಣ. ಹೆಂಗೈತಿ? ಕರೆಕ್ಟ್ ಆಯ್ತಾ? ಹೊಡಿತೀನಿ ನೋಡ್ರಿ, ಉಪ್ಪು ಖಾರ ಕರೆಕ್ಟ್ ಅದೆಲ್ಲ. ಉಪ್ಪು ಖಾರ ಎಲ್ಲ ಹಾಕೋದೇನು ಬೇಡಲ್ಲ. ಚಾಟ್ ಮಸಾಲ ಸರಿ ಆಯಿತು. ನೋಡಿ, ಪೂಜೆ ಎಲ್ಲ ಆಯಿತು. ಇವಾಗ ನಾವು ಬೇವು ಕುಡಿಯೋಣ ಅಂತಂದು ನಾನು ನಮ್ಮ ಮನೆಯವ್ರು ಕೂತ್ಕೊಂಡಿವಿ. ಆ ಬೇವು ಜೊತೆ ನೆಂಚ್ಕೊಳ್ಳೋಕ್ಕೆ ನಾನು ಕಡಲೆಬೇಳೆ ವಡೆ ಮಾಡಿದ್ದೆ. ಹಾಗಾಗಿ ಕಡಲೆಬೇಳೆ ವಡೆ ಬೇವು ತೊಗೊಂಡು ನಮ್ಮ ಮನೆಯವರು ಕುಡಿತಾಯಿದ್ವಿ. ಚೆನ್ನಾಗಿದೆ. ಕಡಲೆಬೇಳೆ ವಡೆನೂ ತುಂಬ ಚೆನ್ನಾಗಾಗಿತ್ತು, ಗರಿ ಗರಿಯಾಗಿ. ಮತ್ತು ಬೇವು ಅಷ್ಟೇನು ಸಿಹಿಯಾಗಿರಲಿಲ್ಲ, ಕರೆಕ್ಟ್ ನಮಗೆ ಯಾವ ಥರ ಇರಬೇಕು ಆ ಥರ ಇತ್ತು ಅಷ್ಟೇ. ಚೆನ್ನಾಗಾಗಿತ್ತು. ಬನ್ನಿ ನೀವು ಬೇವು ಕುಡಿಯೋಕ್ಕೆ ಎಲ್ಲರೂ ನಮ್ಮ ಮನೆಗೆ. ಓಕೆ, ನೋಡಿ ಹಬ್ಬದ ಊಟ ನಾನು ಸಿಂಪಲ್ಲಾಗಿ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ಬೇವು ಮಾಡಿರ್ತೀವಲ್ಲ, ಬೇವು ಕುಡ್ದೇ ಫುಲ್ಲು ಹೆವಿಯಾಗಿರುತ್ತೆ, ಊಟ ಮಾಡಬೇಕಂತ ಅನಿಸೋದೇ ಇಲ್ಲ. ಹಾಗಾಗಿ ನಾನು ಸಿಂಪಲ್ ಅಡುಗೆ ಮಾಡಿದ್ದೀನಿ. ಹಿಂದಿನ ದಿನ ಅಮಾವಾಸ್ಯೆ ದಿನವೇ ನಾನು ಹೋಳಿಗೆ ಮಾಡಿರ್ತೀನಿ. ಇವಾಗ ನೋಡಿ ನಾನು ಅನ್ನ ಮಾಡಿದ್ದೀನಿ, ತರಕಾರಿ ಸಾಂಬಾರು, ಮೊಸರನ್ನ, ಕಡಲೆಬೇಳೆ ವಡೆ ಮತ್ತು ಕೋಸಂಬರಿ ಮಾಡಿದ್ದೀನಿ. ಬನ್ನಿ ಹಬ್ಬದ ಊಟ ಮಾಡೋಣಂತೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ವಿಡಿಯೋ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ನನ್ನ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತೆ ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರು ಇನ್ನೂ ಹೊಸಬರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತೋದೇ ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಯಾವಾಗಲೂ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊತೀನಿ. ಓಕೆ, ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತೊಂದು ಸಲ ಹ್ಯಾಪಿ ಯುಗಾದಿ ಎಲ್ರಿಗೂ. ಟಾಟಾ, ಬಾಯ್, ಟೇಕ್ ಕೇರ್.